ಮಿಡಲ್ ಈಸ್ಟ್ದಲ್ಲಿ ಒಂದ್ ಕಡೆ ಯಮನ್ನ ಹೌದಿಗಳು ರೆಡ್ ಸೀದ ಮೂಲಕ ಹಾದು ಹೋಗುವ ಶಿಪ್ಗಳ ಮೇಲೆ ದಾಳಿ ಮಾಡುತ್ತಾರೆ. ಇದರಿಂದಾಗಿ ಪ್ರಪಂಚದಾದ್ಯಂತ ಶಿಪ್ಗಳ ಮಾರ್ಗಗಳು ತುಂಬಿ ಹೋಗುತ್ತವೆ. ಮತ್ತೊಂದು ಕಡೆ ಇರಾನ್ ಇಸ್ರಾಯೇಲ್ ಮೇಲೆ 30ಕ್ಕಿಂತ ಹೆಚ್ಚು ಸುಸೈಡ್ ಡ್ರೋನ್ಗಳು ಮತ್ತು ಮಿಸೈಲ್ಗಳು ಹಾರಿಸುತ್ತಾರೆ. ಅದು ಸಿರಿಯಾ, ಪ್ಯಾಲೆಸ್ತೀನ್, ಇರಾಕ್ ಅಥವಾ ಯಮನ್ ಆಗಲಿ, ಮಿಡಲ್ ಈಸ್ಟ್ ದಲ್ಲಿ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಹದಗೆಡುತ್ತಾ ಹೋಗುತ್ತದೆ ಮತ್ತು ಭವಿಷ್ಯ ನಮ್ಮ ಉಳಿದ ಜೀವನ ಪೂರ್ತಿ ನೋಡುತ್ತಾ ಇರುತ್ತೇವೆ. ಇದರಿಂದಾಗಿ ಮಿಡಲ್ ಈಸ್ಟಿನ ಹೊರಗಿರುವ ದೇಶಗಳನ್ನು ಪೆಟ್ಟು ಬೀಳುತ್ತದೆ. ಉದಾಹರಣೆಗೆ ಅಮೆರಿಕ, ರಷ್ಯಾ ಮತ್ತು ಚೀನಾ. ಆದರೆ ಹೀಗೇಕೆ ಮತ್ತು ಮಿಡಲ್ ಈಸ್ಟ್ ದಲ್ಲಿಯೂ ಯಾಕೆ ಯುದ್ಧ ನಡೆಯುತ್ತದೆ? ಬನ್ನಿ ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಮಿಡಲ್ ಈಸ್ಟ್ ಯಾವಾಗಲೂ ಬಹಳ ಸಂಕೀರ್ಣ ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡಿದೆ. ಯಾಕಂದರೆ ವಿಭಿನ್ನ ಜನರಿದ್ದಾರೆ. ಅವರು ತಮ್ಮದೇ ಆದ, ಕೆಲವೊಮ್ಮೆ ಅವರು ಒಂದು ಕಡೆ ಮತ್ತು ಕೆಲವೊಮ್ಮೆ ಇನ್ನೊಂದು ಕಡೆ ಹೊರಟುತ್ತಾರೆ. ಇದರಿಂದಾಗಿ ಮಿಡಲ್ ಈಸ್ಟ್ ಅಲ್ಲಿ ಇನ್ಫ್ಲೇಷನ್ ಕಡಿಮೆ ಆಗುವ ಬದಲು ಹೆಚ್ಚಾಗಿದೆ. ಮಿಡಲ್ ಈಸ್ಟ್ ದಲ್ಲಿ ಈ ಎಲ್ಲಾ ಸಮಸ್ಯೆಗಳಿಗೆ ಮೂಲ ಕಾರಣ ಏನು ಎಂಬುದನ್ನು ನಿಖರವಾಗಿ ತಿಳಿದುಕೊಳ್ಳಲು ನಾವು ಈ ಎಲ್ಲಾ ಸಮಸ್ಯೆಗಳಿಗೆ ಪ್ರಾರಂಭ ಆಗುವ ಶತಮಾನಕ್ಕೆ ಹಿಂತಿರುಗಬೇಕಾಗಿದೆ. ಕನ್ನಡ ಡಿಸ್ಕವರಿ ಚಾನೆಲ್ ಅಲ್ಲಿ ನಿಮ್ಮೆಲ್ಲರಿಗೆ ಸುಸ್ವಾಗತ. ಗೆಳೆಯರೇ, ಇದು 20ನೇ ಶತಮಾನದಲ್ಲಿ ಪ್ರಾರಂಭವಾಗಿತ್ತು. ಇಂದಿನ ಯುರೋಪ್ ಹೆಚ್ಚಿನ ಭಾಗಗಳನ್ನು ಒಳಗೊಂಡಿತ್ತು. ಮಿಡಲ್ ಈಸ್ಟ್ ಆಟೋಮನ್ ಸಾಮ್ರಾಜ್ಯದ ನಿಯಂತ್ರಣದಲ್ಲಿತ್ತು. ಈ ಇಡೀ ಪ್ರದೇಶವನ್ನು 600 ವರ್ಷಗಳ ಕಾಲ ಆಳಿದ ನಂತರ ಮುಸ್ಲಿಮರು ಬಹಳ ದುರ್ಬಲವಾಗುತ್ತಾರೆ ಮತ್ತು ಅವರ ನಡುವೆ ಒಳಗೆ ಜಗಳ ಶುರುವಾಗುತ್ತದೆ. ಆಟೋಮನ್ ಸಾಮ್ರಾಜ್ಯದಲ್ಲಿ ಮುಸ್ಲಿಮರು ಸೇರಿದಂತೆ ಇಂತಹ ಅನೇಕ ಧರ್ಮಗಳ ಜನರು ತಮ್ಮದೇ ಆದ ಪ್ರದೇಶ ಮತ್ತು ಪಂದ್ಯಗಳಲ್ಲಿ ವಾಸಿಸುತ್ತಿದ್ದರು. ಆದರೆ ಈ ಎಲ್ಲ ಪಂದ್ಯಗಳು ಆಟೋಮನ್ ಸಾಮ್ರಾಜ್ಯದ ಭಾಗವಾಗಿತ್ತು. ಈ ಸಮಯದಲ್ಲಿ ಬ್ರಿಟಿಷರು ಇಂದಿನ UAE, ದಕ್ಷಿಣ ಯಮನ್ ನಂತಹ ಪೂರ್ವ ಭಾರತ ಸೇರಿದಂತೆ ಯಾರಿಗೂ ಸ್ವಾತಂತ್ರ್ಯವನ್ನು ನೀಡಲಿಲ್ಲ. ಅಂದರೆ ಯಾರಿಗೂ ತಮ್ಮದೇ ಆದ ದೇಶವನ್ನು ನಿರ್ವಹಿಸುವ ಸ್ವಾತಂತ್ರ್ಯವಿರುವುದಿಲ್ಲ. ಇದು ಮಿಡಲ್ ಈಸ್ಟ್ ಕೆಲವು ಭಾಗಗಳ ಮೇಲೆ ತನ್ನ ಹಿಡಿತವನ್ನು ಪ್ರಾರಂಭಿಸಿತು. ಉದಾಹರಣೆಗೆ ಈಗಿನ UAE, ಬ್ರಹ್ಮೇನ್ ಮತ್ತು ಈಜಿಪ್ಟ್. ಬ್ರಿಟಿಷರು ಭಾರತ ಮತ್ತು ಮಿಡಲ್ ಈಸ್ಟ್ ದೊಂದಿಗೆ ಸಂಪರ್ಕಿಸಿದ್ದವು, ಏಕೆಂದರೆ ಅಲ್ಲಿ ಇರುವ ಕೆಂಪು ಸಮುದ್ರದಲ್ಲಿ ತಮ್ಮ ರಕ್ಷಿತ ಪ್ರದೇಶವನ್ನು ತಲುಪಲು ಈಜಿಪ್ಟಿನ ಬಹಳ ಸಹಾಯ ಬೇಕಿತ್ತು. ಮೆಡಿಟೇರಿಯನ್ ಸಮುದ್ರಕ್ಕೆ ಕಾಲುವೆ ಮೂಲಕ ಜೋಡಿಸಿದ್ದರು. ಇದನ್ನು ನಾವು ಇವತ್ತು ಸ್ವಿಸ್ ಕೆನಾಲ್ ಎಂದು ಕರೆಯುತ್ತೇವೆ, ಏಕೆಂದರೆ ಸ್ವಿಸ್ ಕೆನಾಲ್ ಇದು ಅವರ ಅತ್ಯುತ್ತಮ ಮೌಲ್ಯವಾದ ಸ್ಥಳ ಮತ್ತು ಇದು ಈಜಿಪ್ಟ್ ಅಲ್ಲಿ ಇತ್ತು. ಅದಕ್ಕಾಗಿ ಅವರು ತನ್ನ ರಕ್ಷಣೆಗಾಗಿ ಈಜಿಪ್ಟ್ ಅನ್ನು ತನ್ನ ಯೋಜನೆಗಾಗಿ ಮಾಡಲು ಪ್ರಯತ್ನಿಸಿದ್ದರು ಮತ್ತು ಅವರು ತನ್ನ ರಕ್ಷಣೆಗಾಗಿ ಈಜಿಪ್ಟ್ ಅನ್ನು ತನ್ನ ಯೋಜನೆಗಾಗಿ ಮಾಡಲು ಪ್ರಯತ್ನಿಸಿದ್ದರು. ಬ್ರಿಟಿಷರಿಗೆ ಈಜಿಪ್ಟ್ ಅತ್ಯುತ್ತಮ ಅಗತ್ಯವಾಗಿತ್ತು. ಅವರು ಸಾಧ್ಯವಾದಷ್ಟು ಎಲ್ಲವೂ ಮಾಡಿದ್ದರು. ಅದೇ ಸಮಯದಲ್ಲಿ ಬ್ರಿಟಿಷರು ಒಮಾನ್ ಮತ್ತು ಕುವೈತ್ ಅನ್ನು ಪ್ರೊಟೆಕ್ಟರ್ ಆಗಿ ಮಾಡಿಕೊಂಡರು ಮತ್ತು ಇರಾನ್ ಯುದ್ಧದಲ್ಲಿ ಸೌದಿ ಮತ್ತು ಕುವೈತ್ ಸದ್ದಾಂ ಹುಸೇನ್ ಅನ್ನು ಮನಿ ಸಹಾಯವನ್ನು ಮಾಡುತ್ತಾರೆ. ಇಸ್ಲಾಮಿಕ್ ಜಿಹಾದ್ ಅವರ ಉದ್ದೇಶ ಧ್ವನಿಯಾದ ಎಲ್ಲ ಮುಸ್ಲಿಮರನ್ನು ಅಮೆರಿಕ, ಇಸ್ರಾಯೇಲ್ ಮತ್ತು ಅವರ ಬೆಂಬಲಿಗರ ವಿರುದ್ಧ ಒಂದು ಛತ್ರಿಯ ಕೆಳಗೆ ಇರುತ್ತಾರೆ. ಆದರೆ ಇಂತಹ ಸಂಸ್ಥೆಗಳಿಂದ ಅಮೆರಿಕನ್ ಸಂಸ್ಥೆಗಳ ಬಳಿಕ ಅವರಿಗೆ ಆರ್ಥಿಕ ಬೆಂಬಲ ಪ್ರಾರಂಭವಾಯಿತು. ಈ ಕ್ರಮವನ್ನು ಪ್ರಾರಂಭವಾಗಿ ಮತ್ತು ಇದರ ಫಲವಾಗಿ ಈಗ ನಾವು ಮಧ್ಯ ಪೂರ್ವದಲ್ಲಿ ನೋಡುತ್ತೇವೆ. ಹಮಾಸಿಗೆ ಇಸ್ರಾಯೇಲ್ ಮೇಲೆ ದಾಳಿ ಮಾಡಿದ ನಂತರ ಇಸ್ರಾಯೇಲ್ ಸೇನಾಗಳು ಗಾಜಾ ಕೇಂದ್ರದಲ್ಲಿ ಓಡಿ ಹೋಗುತ್ತಿದ್ದರು. ಈ ಪರಿಣಾಮವಾಗಿ ಯಮನ್ದಲ್ಲಿ ಇದ್ದ ಬಾಲಗೊಳ್ಳಿದ ಮತ್ತು ಇಸ್ರಾಯೇಲ್ ಅಥವಾ ಅವರ ಬೆಂಬಲಿಗರ ದೇಶಗಳ ವಾಹನವನ್ನು ಗುರಿಯಾಗಿ ಹೊಡೆಯುವುದನ್ನು ಮುನ್ನ ಪಾಲ್ಗೊಳ್ಳುವುದನ್ನು ಪ್ರಾರಂಭಿಸಿದರು. ಇನ್ನೊಂದು ಕಡೆ ಹಿಜ್ಬುಲ್ಲಾ ಮತ್ತು ಇಂತಹ ಸಂಸ್ಥೆಗಳ ಸೈನಿಕರು ಮತ್ತು ಲೆಬನಾನ್ ಕಡೆಯಿಂದ ಇಸ್ರಾಯೇಲ್ಗೆ ದಾಳಿ ಮಾಡಿದ್ದರು. 1 ಏಪ್ರಿಲ್ ಇಸ್ರಾಯೇಲ್ ಸಿರಿಯಾದಲ್ಲಿ ಯಮನ್ನ ಕಾನ್ಸಿಲ್ಗೆ ದಾಳಿ ಮಾಡಿ ಅವರ ಟಫ್ ಜನರಲ್ ಅನ್ನು ಕೊಲ್ಲಿಸಿದ. ಇದರ ಪರಿಣಾಮವಾಗಿ ಇರಾನ್ ಇಸ್ರಾಯೇಲ್ ಮೇಲೆ ಡ್ರೋನ್ಗಳು ಮತ್ತು ಮಿಸೈಲ್ಗಳು ಇಸ್ರಾಯೇಲಿಗೆ ಬೀಳಿಸಿದ್ದರು. ಇಂತಹ ಹಿಸ್ಟೋರಿಕಲ್ ವಿಡಿಯೋವನ್ನು ನೋಡಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.